ಸರ್ ಶೋರೂಮ್ ಹೆಸರು ಅಡ್ರೆಸ್ ಹೇಳ್ಬಿಡಿ. ಸರ್ ನಮ್ಮ ಶೋರೂಮ್ ಹೆಸರು ಕಾರ್ ಸೆತ್ವಿಕ್. ಅಡ್ರೆಸ್ ಬಂದ್ಬಿಟ್ಟು ಹಿಲ್ ರಾಕ್ ಸ್ಕೂಲ್ ಹತ್ರ ಅಪ್ರಮೇಯ ಪ್ರಸಿದ್ಧಿ ಲೇಔಟ್ ಲೊಕೇಶನ್ ಅಲ್ಲಿ ನಮ್ಮ ಸ್ಕೂಲ್ ಬರುತ್ತೆ. ನಿಮಗೆ ಲ್ಯಾಂಡ್ ಮಾರ್ಕ್ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಅಂದ್ರೆ ಹಿಲ್ ರಾಕ್ ಸ್ಕೂಲ್, ಆಕ್ಸ್ಫರ್ಡ್ ಕಾಲೇಜ್. ಸರ್ ಫಾರ್ಚುನರ್ ಕೂಡ ಇದೆ. ಹ್ಞೂ ಸರ್, ಫಾರ್ಚುನರ್ ಇದೆ. 2020 ಮಾಡಲ್ 2 ವೀಲ್ ಡ್ರೈವ್. ಸರ್ ಇನೋವಾ. ಸರ್ ಹೌದು, 2014 ಮಾಡಲ್ ಇದೆ. ಝೆಡ್. ಸರ್ ಸನ್ ರೂಫ್ ಇರೋ ವೆನ್ಯೂ. ಹೌದು ಸರ್, SX ಡೀಸೆಲ್. ಸರ್ RX ಡಸ್ಟರ್ ಕೂಡ ಇದೆ. ಹೌದು ಸರ್, ಆಟೋಮೆಟಿಕ್ 2017 ಮಾಡಲ್. ಬೇಡ, ನಂಗೆ ಸ್ವಿಫ್ಟ್ ಬೇಕು ಅನ್ನೋರಿಗೆ ಸ್ವಿಫ್ಟ್ ಕೂಡ ಇದೆಯಲ್ಲ ಸರ್. ಹೌದು ಸರ್, 2012 ZDI ಸರ್. ಸರ್ ಪೋಲೋನು ಇದೆ ಸರ್ ನಮ್ಮ ಹತ್ರ. ಬ್ಲೂ ಕಲರ್ ಬೇಕಾ, ರೆಡ್ ಕಲರ್ ಬೇಕಾ, ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ? ಸರ್ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ETS VD ಡೀಸೆಲ್ 25 ಮೈಲೇಜ್ ಬರೋಂಥ ಗಾಡಿ. ಸರ್ ಬೇಡ ಅಂದ್ರೆ ಅಮೇಸ್ ಕೂಡ ಇದೆ ಡೀಸೆಲ್, ಅದರಲ್ಲೂ SX 25 ಮೈಲೇಜ್ ಬರೋಂಥ ಗಾಡಿ. ಸರ್ ರಿಡ್ಸ್ ಬೇಕಾ, ಗ್ರ್ಯಾಂಡ್ ಇಟನ್ ಬೇಕಾ, ಟಿಯಾಗೋ ಬೇಕಾ, 3 ಇದೆ ಸರ್ ನಮ್ಮ ಹತ್ರ. ಹೊಡೆದ್ರೆ ಆನೇನೆ ಹೊಡಿಬೇಕು, ತಗೊಂಡ್ರೆ ಫಾರ್ಚುನರೇ ತಗೋಬೇಕು ಅನ್ನೋರಿಗೆ ಫಾರ್ಚುನರ್ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬೋದು ಗಾಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚಸ್ ನೀವು ನೋಡೋಕ್ಕಾಗಲ್ಲ. ಅಲೋವೆಲ್ಸ್ ಇರಬೇಕು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು 2020 ಮಾಡಲು BS4 ಫಾರ್ಚುನರ್, ಜಸ್ಟ್ 1,30,000 ಡ್ರಿವನ್ ಆಗಿದೆ. ಓಕೆ. ಇದು ಬಂದ್ಬಿಟ್ಟು ಆಕ್ಚುಲಿ ಒಬ್ರು ರೆಪ್ಯೂಟೆಡ್ ಹೋಟೆಲ್ ಓನರ್ ಇಟ್ಟಿದ್ದ ಕಾರು. ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಆಗಿದೆ. ಈ ಕಾರ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 29.5 ಬಟ್ 28.5 ಕೊಟ್ಬಿಡ್ತೀವಿ ಸರ್. ನೀವು ನಾರ್ಮಲ್ ವೈಟ್ ಬೋರ್ಡ್ ವೆಹಿಕಲ್ ಆದರೆ 32+ ಕೇಳ್ತಾ ಇದ್ದಾರೆ ಮಾರ್ಕೆಟಲ್ಲಿ. ನಾವು ಜಸ್ಟ್ 28.5 ಕೊಟ್ಬಿಡ್ತೀವಿ ಸರ್ ವೆಹಿಕಲ್. ಓಕೆ. 28,50,000 ಲೋನ್ ಎಷ್ಟವರೆಗೂ ಆಗುತ್ತೆ ಸರ್ ಇದಕ್ಕೆ? ಸರ್ ಹೆಚ್ಚು ಕಮ್ಮಿ ಲೋನ್ ನಿಮಗೆ 26 ಲಕ್ಷ, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 26 ಲಕ್ಷವರೆಗೂ ಲೋನ್ ಆಗುತ್ತೆ ಸರ್. ಓಕೆ. ಅಲ್ಲಿ 2.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ, ಅಂದ್ರೆ 2.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಫಾರ್ಚುನರ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಯಾಕಂದ್ರೆ ಫಾರ್ಚುನರ್ಗೆ ಸ್ವಲ್ಪ ಫ್ಯಾನ್ ಜಾಸ್ತಿ ಇರೋದ್ರಿಂದ ನೀವು ನೋಡ್ತಾ ಬೋದು ನಿಮಗೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸ್ಪೆಸಿಫಿಕೇಶನ್, ಫೀಚರ್ಸ್ ವೈಸ್ ಎಲ್ಲನೂ ಕೂಡ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲರೂ ಕೂಡ ನಾವು ಸ್ಟ್ರೆಸ್ ಮಾಡಿ ಹೇಳ್ತಿಲ್ಲ. ಸೊ ಏನಾದರೂ 2.5 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಫಾರ್ಚುನರ್ ನೋಡ್ತಾ ಇದ್ರೆ ಸೊ ಖಂಡಿತವಾಗಿ ವಿಸಿಟ್ ಮಾಡಿ. ಇದು ಮಾತ್ರ ಅಲ್ಲ, ಇನ್ನೂ ತುಂಬಾ ಹಲವು ಗಾಡಿಗಳಿರುತ್ತೆ. 1 by 1 ಡೀಟೇಲ್ ತಿಳಿಸ್ಕೊಡ್ತೀವಿ. ನಿಮಗೆ ಗೊತ್ತು ಫಾರ್ಚುನರ್ ಬೇಡ ಅನ್ನೋರು ಇನೋವಾ ಅಂತೂ ತುಂಬ ಜನ ಕೇಳ್ತಾನೆ ಇರ್ತೀರ. ಇದು ಕೂಡ ಹೈ ಡಿಮ್ಯಾಂಡ್ ಫ್ಯಾಮಿಲಿ ವೆಹಿಕಲ್ ಅಂತಲೇ ಹೇಳ್ಬೋದು. ಇವೆಲ್ಲನೂ ಕೂಡ ನಿಮಗೆ ಕರ್ನಾಟಕ ನಂಬರೇ ಆಗಿರುತ್ತೆ. ಇದು ಬಂದು ನಿಮಗೆ KS02 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲು ವಿತ್ ಅಲೋವೆಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಬ್ಯಾಕ್ ವೈಫರ್, ಡಿಫಾಗರ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಇವಾಗ ಇದ್ರದ್ದು ಮೈಲೇಜ್ ಅಂತ ಹೇಳಿದ್ರೆ ಒಂದು 12-13 ಆರಾಮಾಗಿ ಬರುತ್ತೆ ಸರ್. ಓಕೆ. ಡೀಟೇಲ್ ಸರ್. ಸರ್ ಇದು 2014 ಮಾಡಲು 3,25,000 ಓಡಿದೆ. ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡು, ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಚೆನ್ನಾಗಿದೆ, ಎವ್ರಿಥಿಂಗ್ ಶೋರೂಮ್ ಮೇಂಟೈನ್. ನೀವು ಬಾಡಿ ಲೈನ್ ನೋಡ್ಬೋದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ನಾವು ಈ ಪ್ರೈಸ್ ಹೇಳ್ತಾ ಇರೋದು ಬಂದ್ಬಿಟ್ಟು 9,08,50,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್. ಓಕೆ. 8,50,000ಕ್ಕೆ. ಹೌದು ಮಾಡಲ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್. 2014 ಮಾಡಲು Z. ಓಕೆ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್ ಇದಕ್ಕೂ ಲೋನ್ ನಿಮಗೆ ಹೆಚ್ಚು ಕಮ್ಮಿ ಒಂದು 6 ಲಕ್ಷದವರೆಗೂ ಲೋನ್ ಆಗುತ್ತೆ. ಓಕೆ. 6 ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ ಸರ್. ಓಕೆ. ಓಕೆ. ಲೆದರ್ ಸೀಟ್ ಕವರ್ ಇರುವಂಥ ಇಂಟೀರಿಯರ್ ಇರುತ್ತೆ. ನೀವು ನೋಡ್ತಾ ಬೋದು ಇಂಟೀರಿಯರ್ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿರ್ತಾರೆ. ಸೊ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸೊ ಯಾರಾದರೂ ಇನೋವಾ ನೋಡ್ತಾ ಇದ್ರೆ ಅದು ಕೂಡ ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಹಿಂದೆನೂ ಕೂಡ ಒಂದು ವಿಡಿಯೋ ಮಾಡಿದ್ದು, ತುಂಬ ಜನ ಏನೇನೋ ಕಮೆಂಟ್ ಹಾಕಿದ್ರಿ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಲಾಸ್ಟ್ ವಿಡಿಯೋದಲ್ಲಿ ಏನೇನು ಸ್ಟಾಕ್ಸ್ ಇತ್ತು ಅದು ಯಾವುದು ಕೂಡ ಇಲ್ಲ. 3 ವಾರ ಆಗಿದೆ ವಿಡಿಯೋ ಮಾಡಿ. 3 ವಾರದಲ್ಲಿ ಎಲ್ಲ ಕೂಡ ಸ್ಟಾಕ್ಸ್ ಕ್ಲಿಯರ್ ಆಗಿ ಇದು ಬಂದು ಹೊಸ ಸ್ಟಾಕ್ಸು. ನೆಕ್ಸ್ಟು ಸರ್ ನಮಗೆ ಕ್ರೆಟಾ ಬೇಡ ಸರ್, ಮಾರ್ಕೆಟಲ್ಲಿ ಸ್ವಲ್ಪ ಜಾಸ್ತಿ ಪ್ರೈಸ್ ಆಗ್ಬಿಡುತ್ತೆ. ಸೊ ನಮಗೆ ವೆನ್ಯೂ ಬೇಕು, ಜೊತೆಗೆ ನಮಗೆ ಸನ್ ರೂಫ್ ಇರುವಂಥ ಗಾಡಿ ಬೇಕು ಅನ್ನೋರಿಗೆ ಅದು ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಅಂತ ಏನು ಕರಿತೀವಿ, ಸೊ ಅದು ಕೂಡ ಇರುತ್ತೆ. ಸೊ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS ಜೊತೆಗೆ ನೀವು ನೋಡ್ತಾ ಇರ್ಬೋದು ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಎಲ್ಲನೂ ಕೂಡ ಇಂಟೀರಿಯರ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಬಂದು ನಿಮಗೆ ಮ್ಯಾನ್ಯುಯಲ್ ವೇರಿಯಂಟು ವಿತ್ ಅಲೋವೆಲ್ಸ್ ಕೂಡ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ವಿತ್ ನಿಮಗೆ ಡಿಫಾಗರ್ ಕೂಡ ಬರುತ್ತೆ. ಈಗ ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಸರ್ ಇದು ಡೀಸೆಲ್ 2019 ಮಾಡಲು SX. ಇದು ಕೂಡ 1,40,000 ನೋಡಿದೆ ಸರ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಸೀಲ್ಡ್ ಇಂಜಿನ್, ಇದು ಏನು ಮಾಡಂಗಿಲ್ಲ, ನೀವು ತಗೊಂಡೋಗಿ ಓಡಿಸ್ಕೊಳ್ಳೋದು ಅಷ್ಟೇ ಸರ್. ಓಕೆ. ಎವ್ರಿಥಿಂಗ್ ಮೇಂಟೈನ್ ಇನ್ ಶೋರೂಮ್, ವೆಲ್ ಮೇಂಟೈನ್ ಕಾರ್ ಸರ್. ಓಕೆ. ಪ್ರೈಸು ಸರ್? ಪ್ರೈಸು ಇದು ಬಂದ್ಬಿಟ್ಟು ಹೇಳ್ತಾ ಇರೋದು 9 lakhs, 850ಗೆ ಮಾಡ್ಕೊಟ್ಬಿಡ್ತೀವಿ ಸರ್. ಫೈನಲ್ 8.5 ಲಕ್ಷಕ್ಕೆ. 8.5 ಲಕ್ಷಕ್ಕೆ ಸನ್ ರೂಫ್ ಡೀಸೆಲ್. ಓಕೆ. ಲೋನ್ ಸರ್ ಲೋನ್ ನಿಮ್ಗೆ 6 lakhs ವರೆಗೂ ಲೋನ್ ಆಗ್ಬಿಡುತ್ತೆ. ಅಲ್ಲಿ 2.5 ಲಕ್ಷ ಡೌನ್ ಪೇಮೆಂಟ್. 2.5 ಲಕ್ಷ ಡೌನ್ ಪೇಮೆಂಟ್. ಸಿಬಿಲ್ ಚೆನ್ನಾಗಿದ್ರೆ 1.5 ಲಕ್ಷ ಡೌನ್ ಪೇಮೆಂಟ್ಗೆ ಲೋನ್ ಆಗ್ಬಿಡುತ್ತೆ. 19 ಮಾಡಲ್ ಆಗಿರೋದ್ರಿಂದ. ಓಕೆ. ಮಾಡೆಲ್ ಗಾಡಿ ಆದ್ರಿಂದ ಸೊ ನಿಮಗೆ ಲೋನು ಕೂಡ ಜಾಸ್ತಿ ಸಿಗುತ್ತೆ. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಸೊ ಒಂದು ವೇಳೆ ನೀವು ಇಲ್ಲ ಸರ್ ಬೇಡ ನಮಗೆ ಡಸ್ಟರ್ ಬೇಕು ಅಂದರೆ ಅದು ಕೂಡ ನಿಮಗೆ ಫುಲ್ಲಿ ಟಾಪ್ ಆ್ಯಂಡು ಅಲೋವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುತ್ತೆ. ಜೊತೆಗೆ ನಿಮಗೆ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ. ಇಂಟೀರಿಯರಲ್ಲಿ ನೀವು ನೋಡ್ತಾ ಇರ್ಬೋದು
ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ನೀವೇನು ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇಂಟೀರಿಯರ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಇದು ಬಂದು ನಿಮಗೆ 110 PS. ಹೌದು ಸರ್, 110 PS ಆಟೋಮೆಟಿಕ್. ಓಕೆ, ಆಟೋಮೆಟಿಕ್ ಅಂದರೆ ಪವರ್ಫುಲ್ ಇಂಜಿನ್ ಇರುವಂಥ ಗಾಡಿ. ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ 13, 14, 15 ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ಥರ ಓಡಿಸ್ತೀರಾ ಸೊ ಅದೇ ಥರ ನಿಮಗೆ ಮೈಲೇಜ್ ಕೂಡ ಬರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು. ಸರ್ ಇದು ಬಂದ್ಬಿಟ್ಟು 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆಟೋಮೆಟಿಕ್ 60,000 ಓಡಿದೆ ಸರ್. ಶೋರೂಮ್ ರೆಕಾರ್ಡ್ ಸರ್ವಿಸ್ ಆಗಿದೆ. ನಿನ್ನ ನೆಕ್ಸ್ಟ್ 70,000ಗೆ ಸರ್ವಿಸ್ ಇರುತ್ತೆ ಸರ್. ಓಕೆ, ನಿಮಗೆ ಆರಾಮಾಗಿ ಒಂದು 18 ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಆಟೋಮೆಟಿಕ್ ಡೀಸೆಲ್ ಆಗಿರೋದ್ರಿಂದ ಮೈಲೇಜ್ ಚೆನ್ನಾಗಿ ಬರುತ್ತೆ. ಮೈಲೇಜ್ ಬರುತ್ತೆ. ಸಿಟಿಗೆ ಒಳ್ಳೆ ಗಾಡಿ ಸರ್. ಓಕೆ, ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು ನಾವು ಇದು ಹೇಳ್ತಾ ಇರೋದು ಬಂದ್ಬಿಟ್ಟು 8,25,000. 8 ಲ್ಯಾಕ್ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. ಲೋನ್ ಸರ್ ಇದಕ್ಕೆ? ಲೋನ್ 6 ಲಕ್ಷದವರೆಗೂ ಲೋನ್ ಆಗುತ್ತೆ ಸರ್. ಓಕೆ, ಅಲ್ಲಿ 2 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಡಸ್ಟರ್ ಅದು ಕೂಡ ಟಾಪ್ ಎಂಡ್ ಅಂದ್ರೆ RXZ ವೇರಿಯಂಟ್ ಇರುತ್ತೆ. ಸೊ ಬೇಕು ಅನ್ನೋರು ಇಂಟ್ರೆಸ್ಟ್ ಅವ್ರು ಇರೋರು ಕರೆ ಮಾಡ್ಬೋದು. ಸಣ್ಣ ಪುಟ್ಟ ಸ್ಕ್ರಾಚಸ್ಗಳಿರುತ್ತೆ ಅಷ್ಟೇ. ಸೊ ಅದು ಬಿಟ್ಟು ಇಲ್ಲಿ ಗಾಡಿ ಅಂತೂ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇವೆಲ್ಲ ಸ್ಕ್ರಾಚಸ್ ಎಲ್ಲ ಕಾಮನ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಡವರ ಬಂದು ಪ್ರತಿಯೊಬ್ಬರು ಕೇಳುವಂಥ ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ZA ಅಂದರೆ ಡೀಸೆಲಲ್ಲಿ ಟಾಪ್ ಎಂಡು. ನೀವು ನೋಡ್ತಾ ಬೋದು ನಿಮಗೆ ಇದರಲ್ಲಿ ಅಲೋವೆಲ್ಸ್ ಬರುತ್ತೆ. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಡಿಫಾಗರು ಪ್ರತಿಯೊಂದು ಕೂಡ ಇರುವಂಥದ್ದು. ಡೀಸೆಲ್ ಅಂದಮೇಲೆ ಮಾತಾಡೋಂಗೆ ಇಲ್ಲ. ಸೊ ಮೈಲೇಜ್ ನಿಮಗೆ ಗೊತ್ತು 18-20+ ನಿಮಗೆ ಆರಾಮಾಗಿ ನಿಮ್ಮ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಗಾಡಿ ಅಂತೂ ತೋರಿಸಿದ್ವಿ. ಬನ್ನಿ ಈಗ ಗಾಡಿದು ಡೀಟೇಲ್ಸ್ ಏನಿದೆ ಪಿಚ್ಚಿನ ಹಾಕ್ಬಿಡೋಣ ಸರ್. ಡೀಟೇಲ್ಸ್ ಸರ್ 2012 ಸೆಕೆಂಡ್ ಓನರ್ ZA ಟಾಪ್ ಎಂಡ್ 1 ಲ್ಯಾಕ್ ಓಡಿದೆ. ಇದು ಕೂಡ ಸರ್ವಿಸ್ ಆಗಿ ಬಂದಿದೆ. ಆಮೇಲೆ ಇಂಜಿನ್ ಎಲ್ಲ ಸ್ಮೂತ್ ಇದೆ. ನೀವೇನು ಮಾತಾಡಂಗೆ ಇಲ್ಲ ಇಂಜಿನ್ ಬಗ್ಗೆ. 4,25,000 ಹೇಳ್ತಾ ಇದೀವಿ. 4 lakhs ಗಾಡಿ ಕೊಡ್ತೀವಿ ಸರ್. 4 ಲಕ್ಷಕ್ಕೆ ಲೋನ್ ಸರ್ ಇದಕ್ಕೆ? ಸರ್ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 2.5 to 3 lakhs ಲೋನ್ ಆಗ್ಬಿಡುತ್ತೆ ಸರ್. ಅಲ್ಲಿ 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಸ್ವಿಫ್ಟ್ ZA ಅದು ಕೂಡ ಡೀಸೆಲ್ ಟಾಪ್ ಎಂಡ್ ವೈಟ್ ಕಲರ್. ಮತ್ತೆ ನಿಮಗೆ ಗೊತ್ತು ಯಾವ ಮೆಕ್ಯಾನಿಕ್ ಬೇಕಾದ್ರೂ ರೆಡಿ ಮಾಡುವಂಥ ಗಾಡಿ. ಸೊ ನೆಕ್ಸ್ಟ್ ಇವಾಗ ತೋರಿಸೋದು ನನ್ನ ಫೇವ್ರೇಟ್ ಗಾಡಿ ಅಂತ ಹೇಳ್ಬೋದು, Volkswagen Polo. ಇಲ್ಲಿ 2 ಇರುತ್ತೆ. ಒಂದು ಬ್ಲೂ ಕಲರಲ್ಲಿ ಇರುತ್ತೆ, ಒಂದು ರೆಡ್ ಕಲರಲ್ಲಿ ಇರುತ್ತೆ. ಪೆಟ್ರೋಲ್ ಇರುತ್ತೆ, ಡೀಸೆಲ್ ಇರುತ್ತೆ. ಸೊ ನೀವು ನೋಡ್ತಾ ಬೋದು. ಈಗ ಇದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಸೊ ಬ್ಲೂ ಕಲರ್ದು ನೀವು ನೋಡ್ತಾ ಬೋದು. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಒಂದ್ಸಲ ಇಂಟೀರಿಯರ್ ಕೂಡ ನೋಡ್ಕೊಳ್ಳೋಣ. ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಏನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಇದು. ಡೀಸೆಲ್ ಅಂದರೆ ನಿಮಗೆ 20+ ಅಂದರೆ 20ಗಿಂತ ಹೆಚ್ಚಿನ ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ಇದು ಸರ್. ಇದು ಬಂದ್ಬಿಟ್ಟು 2012 ಮಾಡಲು ಟ್ರೆಂಡ್ ಲೈನ್ ಪೋಲೋ 1,20,000 ನೋಡಿದೆ. ಎವ್ರಿಥಿಂಗ್ ಶೋರೂಮ್ ರೆಕಾರ್ಡು ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ, ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಬೋದು. ಶೋರೂಮ್ಗೆ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ತೊಗೊಂತೀನಿ ಅಂದ್ರೆ ತಗೋಬಹುದು. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 3,45,000. ಫೈನಲ್ 3,20,000ಗೆ ಗಾಡಿ ಕೊಟ್ಬಿಡ್ತೀವಿ. 3,20,000ಕ್ಕೆ. ಹೌದು ಸರ್. ಇದಕ್ಕೆ ಲೋನ್ ಆಗುತ್ತೆ? ಲೋನ್ ಆಗುತ್ತೆ ಸರ್. 2 lakhs ವರೆಗೂ ಲೋನ್ ಆಗುತ್ತೆ. 2 lakhs 2.5 ವರೆಗೂ ಲೋನ್ ಆಗುತ್ತೆ. 12 ಮಾಡಲ್ ಆಗಿರೋದ್ರಿಂದ ಲೋನ್ ಆಗುತ್ತೆ. 2ರಿಂದ 2.5 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. 2012 ಮಾಡಲ್ ಮೇಲ್ಪಟ್ಟ ಗಾಡಿ ಯಾವುದೇ ತಗೊಂಡು ಕೂಡ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಜೊತೆಗೆ ಬ್ಯಾಂಕ್ ಅವ್ರು ಕೇಳುವಂಥ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಕರೆಕ್ಟಾಗಿ ಇರಬೇಕಾಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪೋಲೋ. ಇದು ಬಂದು ನಿಮಗೆ ರೆಡ್ ಕಲರು. ಇದೆಲ್ಲ ರೆಡಿ ಮಾಡಿಸ್ಕೊಡ್ತೀರಾ ಸರ್? ಇದೆಲ್ಲ ಸರ್ ಇದೆಲ್ಲ ಕಂಪ್ಲೀಟ್ ರೆಡಿ ಮಾಡಿಸಿ ಆ ಪೋಲೋ ಹೆಂಗಿದೆ ಈ ತರ ಕೊಡ್ತೀವಿ ಸರ್. ಬ್ರ್ಯಾಂಡ್ ನ್ಯೂ ಪೋಲೋ ತರ ಕೊಡ್ತೀವಿ. ಓಕೆ, ಬ್ರ್ಯಾಂಡ್ ನ್ಯೂ ಪೋಲೋ ತರ. ಅಂದ್ರೆ ಇದೇನು ಜಸ್ಟ್ ಆಡ್ ನ್ಯೂಲಿ ಬಂದಿರೋದು? ಹೌದು ಸರ್, ನ್ಯೂಲಿ ಬಂದಿರೋದು. ಈಗ ಬೆಳಗ್ಗೆ ಬಂತು. ಓಕೆ, ಅದಕ್ಕೋಸ್ಕರ ಏನು ರೆಡಿ ಆಗಿಲ್ಲ. ಓಕೆ, ಸೊ ನೀವು ನೋಡ್ತಾ ಬೋದು ಇಲ್ಲಿ ಬಂಪರ್ ಎಲ್ಲ ಸ್ವಲ್ಪ ಸ್ಕ್ರಾಚಸ್ ಇದೆ, ಡೆಂಟ್ ಇದೆ. ಇವೆಲ್ಲನೂ ಕೂಡ ರೆಡಿ ಮಾಡಿ ಕೊಡ್ತಾರೆ. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಇದು ಬಂದು ನಿಮಗೆ ಪೆಟ್ರೋಲ್ ಆದರೂ ಕೂಡ ನೀವು ಆರಾಮಾಗಿ 16-17+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಈಗ ಇಂಟೀರಿಯರ್ ನೋಡೋಣ ರೆಡ್ ಕಲರ್ದು. ಸೊ ಯಾವ ರೀತಿ ಇರುತ್ತಂತೆ ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ರೇಸ್ ಸೈಡು ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ನಿಮಗೆ ಇದು ಪೆಟ್ರೋಲ್ ಆದ್ದರಿಂದ ಮೈಲೇಜು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2011 ಮಾಡಲು. ಇದು ಸಹ ಟ್ರೆಂಡ್ ಲೈನ್ ವೆಹಿಕಲ್. 69,000 ಓಡಿದೆ. ಎವ್ರಿಥಿಂಗ್ ಶೋರೂಮ್ ರೆಕಾರ್ಡು. ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಆಗಿದೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾರೆ 3,10,000. 2,90,000ಗೆ ವೆಹಿಕಲ್ ಕೊಟ್ಬಿಡ್ತೀವಿ. 2,90,000. ಹೌದು ಸರ್. 2011 ಮಾಡಲ್ ಪೋಲೋ. ಹೌದು ಸರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಕೊಡ್ತೀವಿ ಸರ್ ಗಾಡಿ. ಓಕೆ, ಎರಡು ಕೂಡ ಸೇಮ್ ವೇರಿಯಂಟ್ ಆಗಿರುತ್ತೆ. ಬಟ್ ಈ ವೇರಿಯಂಟ್ ಅಲ್ಲಿ ಎಕ್ಸ್ಟ್ರಾ ಫಿಟೆಡ್ ಪವರ್ ವಿಂಡೋ ಇರುತ್ತೆ. ಹೌದು ಸರ್. ಸೊ ಇದರಲ್ಲಿ ಫ್ರಂಟ್ ಟು ಮಾತ್ರ ಪವರ್ ವಿಂಡೋ ಇರುತ್ತೆ. ಡೀಸೆಲ್ ಬೇಕಾದ್ರೆ ಡೀಸೆಲ್ ಪೋಲೋ ತಗೋಬಹುದು, ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಪೋಲೋ ತಗೋಬಹುದು. ಸೊ ಬೇಕಂದ್ರೆ ಒಂದ್ಸಲ ವಿಸಿಟ್ ಮಾಡಿ ಟೆಸ್ಟ್ ಡ್ರೈವ್ ನೋಡಿ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನೀವು ಮುಂದುವರಿಬೋದು. ಸೊ ನೆಕ್ಸ್ಟ್ ನೀವು ನೋಡ್ತಾ ಬೋದು. ಹೇಳಿ ಸರ್ ಈಗ ಇದ್ರ ಬಗ್ಗೆ. ಆಲ್ ಟೈಮ್ ಫೇವರೇಟ್ ETS VD. ಇದು ಆಲ್ಮೋಸ್ಟ್ ಟಾಪ್ ಅಂಡ್. ನಿಮ್ಗೆ ಅಲೈಸ್ ಒಂದು VXD ಅಂತ ಒಂದು ವೇರಿಯಂಟ್ ಬರುತ್ತೆ. ಅದರಲ್ಲಿ ಮಾತ್ರ ಅಲೈಸ್ ಬರುತ್ತೆ. ಇದು ಸಹ ವೆಹಿಕಲ್ 80,000 ನೋಡಿದೆ. ಸಿಂಗಲ್ ಓನರ್ ಮೇಂಟೈನ್ ಆಗಿರೋದು. 2016 ಮಾಡಲ್ಲು. ಈ ಗಾಡಿ ಬಂದ್ಬಿಟ್ಟು ನಿಮಗೆ ನಾವು ಹೇಳ್ತಾ ಇರೋದು ಬಂದ್ಬಿಟ್ಟು 6,90,000. 6,50,000ಗೆ ಫೈನಲ್ ವೆಹಿಕಲ್ ಕೊಟ್ಬಿಡ್ತೀವಿ. 6.5 ಲಕ್ಷಕ್ಕೆ ಡೀಸೆಲ್ 20+ ಮೈಲೇಜ್ ಆರಾಮಾಗಿ ಬರುತ್ತೆ. 20+ ಮೈಲೇಜ್ ಬರುತ್ತೆ. ಆಮೇಲೆ 10 lakhs ಓಡೋ ಅಂತ ಗಾಡಿ ಸರ್. ಓಕೆ, ನಾನು ನಿಮ್ಮ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ತದನಂತರ ಲೋನ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಬೋದು ಇಂಟೀರಿಯರು. ಇದು ಕೂಡ ಅಷ್ಟೇ, ನೀವೇನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ.
ಇಂಟೀರಿಯರ್ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದರೆ ಒಂದೇ ಒಂದು ಸೆಕೆಂಡಲ್ಲಿ ನಿಮಗೆ ಅನ್ಲಾಕ್ ಆಗುತ್ತೆ. ಅನ್ಲಾಕ್ ಆಗುತ್ತೆ ಇಂಟೀರಿಯರ್ ತೋರಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಹೋಗೋದು ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಡ್ಯೂಯಲ್ ಏರ್ ಬೇಕಾದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಒಳ್ಳೆ ಸಡನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಡೀಸೆಲ್ ಆದ್ದರಿಂದ ಮೈಲೇಜ್ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀವಿ. ತುಂಬ ಜನ ETS ಹುಡುಕ್ತಾ ಇರ್ತೀರಾ, ಸೊ ಅವ್ರಿಗೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್. ಪ್ರೈಸ್ ಕೂಡ ನಾವು ಆಲ್ರೆಡಿ ಡೀಟೇಲ್ ತಿಳಿಸ್ಕೊಟ್ಟಿದ್ದೀವಿ. ಸರ್ ಇವಾಗ ಇದಕ್ಕೆ ಲೋನ್ ಅಂತ ಬಂದರೆ ಎಷ್ಟವರೆಗೂ ಆಗ್ಬೋದು? ಸರ್ ಇದಕ್ಕೆ ಲೋನ್ ಅಂತ ಬಂದರೆ 4.5 lakhsವರೆಗೂ ಲೋನ್ ಆಗಿಬಿಡುತ್ತೆ. 2 ಲಕ್ಷ, 1.5 ಲಕ್ಷ, ಪ್ರೊಫೈಲ್ ಚೆನ್ನಾಗಿದ್ರೆ 1.5 ಲಕ್ಷ, ಪ್ರೊಫೈಲ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ 600+ ಇದ್ರೆ ಸಿವಿಲ್ ಸ್ಕೋರು ನಿಮ್ಗೆ 2 ಲಕ್ಷದವರೆಗೂ ಡೌನ್ ಪೇಮೆಂಟ್ಗೆ ಗಾಡಿ ಸಿಗುತ್ತೆ ಸರ್. ಓಕೆ, 4.5 ಲಕ್ಷ ಲೋನ್ ಆಗಿಬಿಡುತ್ತೆ. 4.5 ಲಕ್ಷ ಲೋನ್ ಆಗುವಂಥ ETS ಕೂಡ ಇರುತ್ತೆ. ಸೊ ಬೇಕನ್ನೋರು ಕಾಲ್ ಮಾಡ್ಬೋದು. ಒಂದು ವೇಳೆ ETS ಬೇಡ ಸರ್, ನನಗೆ ಹೋಂಡಾ ಸಿಟಿ ಥರನೇ ಇಂಜಿನ್ ಬೇಕು ಅನ್ನೋರಿಗೆ ನೀವು ನೋಡ್ತಾ ಹೋಗೋದು ಹೋಂಡಾ ಅಮೇಜ್ ಇರುತ್ತೆ. ಇದು ಕೂಡ ಡೀಸೆಲ್ ವೇರಿಯಂಟೇ, 25+ ಅಂದರೆ 25ಕ್ಕಿಂತ ಹೆಚ್ಚಿನ ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ ನಿಮಗೆ ಕರ್ನಾಟಕ ನಂಬರೇ. ಇದು ಬಂದು ನಿಮಗೆ KA05 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಸೊ ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ತದನಂತರ ಇದ್ರ ಡೀಟೇಲ್ಸ್ ಏನಿರುತ್ತೆ ಅದಕ್ಕೆ ಪಿಕ್ಚರ್ ಆಗೋಣ. ಸೊ ನೀವು ಇಂಟೀರಿಯರ್ ನೋಡ್ತಾ ಹೋಗೋದು ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಜೊತೆಗೆ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ರೈಟ್ ಸೈಡು ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಮಾಡಲು ಸರ್ ಇದು 2014 ಮಾಡಲ್ಲು. ಓಕೆ, SX ವೇರಿಯಂಟ್ ಸರ್. VX-ಗಿಂತ 1 ವರ್ಷ ಡೌನು SX. ನಿಮಗೆ 2014 ಮಾಡಲು. ಇದು ಸಹ ವೆಹಿಕಲ್ 69,000 ಓಡಿದೆ. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 3,95,000 ಸರ್. 3,70,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ. 370. ಓಕೆ, 3,70,000ಕ್ಕೆ ಲೋನು ಸರ್ ಇದಕ್ಕೆ? ಸರ್ ಲೋನು ಇದಕ್ಕೆ ಆಲ್ಮೋಸ್ಟ್ 3 lakhs ಆಗ್ಬಿಡುತ್ತೆ. ಓಕೆ, 3 ಲಕ್ಷ ನಿಮಗೆ ಲೋನೇ ಆಗುತ್ತೆ. 70,000 ಡೌನ್ ಪೇಮೆಂಟ್. ಇನ್ನೂ ಕಡಿಮೆ ಆಗ್ಬೋದು. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಮಾರುತಿ ಸುಜುಕಿಲೇ ನನ್ನ ಫೇವ್ರೇಟ್ ಗಾಡಿ ಅಂದರೆ ಮಾರುತಿ ಸುಜುಕಿ ರಿಡ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಕರ್ನಾಟಕ ವೆಹಿಕಲ್, ಅಂದರೆ KA05 ರಿಜಿಸ್ಟರ್ಡ್ ವೆಹಿಕಲ್. ಬನ್ನಿ ಇಂಟೀರಿಯರ್ ಒಂದು ಸಲ ನೋಡ್ಕೊಳ್ಳೋಣ. ತದನಂತರ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಆಲ್ಫಾ ಪವರ್ ವಿಂಡೋ ವಿತ್ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದು ಯಾವುದಪ್ಪ ಅಂದರೆ ಇದು VXA ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟು. ಮೈಲೇಜ್ ನಿಮಗೆ 16-17+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು 2014 ಮಾಡಲು ರಿಡ್ಸ್ VXI ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬಂದ್ಬಿಟ್ಟು ಡ್ರಿವನ್ 90,000. ಇದು ವೆಹಿಕಲ್ ಪ್ರೈಸ್ ಹೇಳ್ತಾ ಇರೋದು ಬಂದ್ಬಿಟ್ಟು 395, 3,50,000ಗೆ ಗಾಡಿ ಕೊಟ್ಬಿಡ್ತೀವಿ. 3.5 ಲಕ್ಷಕ್ಕೆ ಲೋನ್ ಸರ್ ಇದಕ್ಕೆ? ಸರ್ ಇದಕ್ಕೂ ಲೋನ್ ನಿಮ್ಗೆ ಅರೌಂಡ್ 2 lakhsವರೆಗೂ ಲೋನ್ ಆಗ್ಬಿಡುತ್ತೆ ಸರ್. 2 ಲಕ್ಷದವರೆಗೂ 2 ಲಕ್ಷದವರೆಗೂ ಲೋನ್ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರಿಡ್ಸ್ ಯಾರಾದರೂ ಹುಡುಕ್ತಾ ಇದ್ರೆ ಎಕ್ಸಲೆಂಟ್ ಕಂಡೀಷನ್ ಇರೋದು ಬೇಕು ಅನ್ನೋರಿಗೆ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್ ಸರ್. ಇದು ಹುಂಡೈ ಗ್ರ್ಯಾಂಡ್ ಐಟನ್ 2018 ಮಾಡಲ್ ಮ್ಯಾಗ್ನಾ ಆಪ್ಷನಲ್ 60,000 ಓಡಿದೆ. ವೆಹಿಕಲ್ ವೈಟ್ ಕಲರ್ ನೀವು ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ, ಸಿಂಗಲ್ ಓನರ್. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 4,95,000 ಸರ್. ಒಂದು 4,50,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ. ಓಕೆ, 4,50,000, 4,50,000ಕ್ಕೆ. ಸೊ ಬನ್ನಿ ಈಗ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ಸಿಂಗಲ್ ಏರ್ ಬ್ಯಾಗ್, ಅಂದರೆ ಒಂದು ಗಾಳಿ ಚೀಲ ಬರುತ್ತೆ. ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ರೈಟ್ ಸೈಡು ಕೂಡ ವೆಲ್ ಮೇಂಟೈನ್ ಇರುತ್ತೆ. ವಿತ್ ನಿಮಗೆ ಹ್ಯಾಂಡ್ ರೆಸ್ಟ್ ಕೂಡ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ, ಯಾಕಂದರೆ ಈ ಗಾಡಿ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಅಂತ ಹೇಳಿದ್ರೆ ಒಂದು 16+ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದರೆ 1.2 ಲೀಟರ್ ಇಂಜಿನ್ ಜೊತೆ ಬರೋದ್ರಿಂದ. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೆ ಲೋನು ನಿಮ್ಗೆ ಆಲ್ಮೋಸ್ಟ್ 3.5 lakhsವರೆಗೂ ಲೋನ್ ಆಗಿಬಿಡುತ್ತೆ. 1 lakh ಡೌನ್ ಪೇಮೆಂಟಲ್ಲಿ ಗಾಡಿ ಸಿಗುತ್ತೆ. ಓಕೆ, 1 ಲಕ್ಷ ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ತಗೋಬೋದು. ಇನ್ನೂ ಕಡಿಮೆನೂ ಆಗ್ಬೋದು. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು, ಟಾಟಾ ರವರ ಟಿಯಾಗೋ ಕೂಡ ಇರುತ್ತೆ. KA01 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಸೊ ಬನ್ನಿ ಈಗ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ತದನಂತರ ಈ ಗಾಡಿ ಡೀಟೇಲ್ಸ್ಗೆ ಪಿಚ್ಚಿನ ಹಾಕ್ತೀನಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಅದರಲ್ಲೂ ಕೂಡ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಅಂತ ಹೇಳಿದ್ರೆ 16-17+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಲೋ ಮೇಂಟೆನೆನ್ಸು ಕೂಡ ಈ ಗಾಡಿ ಆಗಿರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲು ಸರ್. ಇದು 2016 ಮಾಡಲು XM ವೇರಿಯಂಟ್, ಅಂದರೆ ಮಿಡಲ್ ವರ್ಷನ್, ಸೆಕೆಂಡ್ ಓನರ್ ಆಗಿರುತ್ತೆ. 65,000 ಓಡಿದೆ. ಇದು ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 3,85,000. ಫೈನಲ್ 3,60,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ. 3,60,000ಕ್ಕೆ ಟಾಟಾ ಟಿಯಾಗೋ. ಹೌದು ಲೋನು ಸರ್ ಇದಕ್ಕೆ? ಸರ್ ಲೋನ್ ಆಲ್ಮೋಸ್ಟ್ ನಿಮಗೆ 3 lakhsವರೆಗೂ ಲೋನ್ ಆಗ್ಬಿಡುತ್ತೆ. 16 ಮಾಡಲ್ ಆಗಿರೋದ್ರಿಂದ. ಓಕೆ, 3 ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನೀವು ಕಡಿಮೆ ಡೌನ್ ಪೇಮೆಂಟಲ್ಲಿ ವೆಹಿಕಲ್ ನೋಡ್ತಾ ಇದ್ರೆ ಖಂಡಿತವಾಗಿ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದು ಯಾವ ಮಾಡಲ್ ಗಾಡಿ ಇದು? ಇದು 2020 ಮಾಡಲ್. ಓಕೆ, ಸೊ ನೋಡಿದ್ರಲ್ಲ, ಇವೆಲ್ಲನೂ ಕೂಡ ಸ್ಟಾಕ್ಸ್ ಇರೋಂಥದ್ದು ಕಾರ್ ಸೆತ್ವಿಕ್ ಅಂತ ಈ ಶೋರೂಮಲ್ಲಿ ಇರುತ್ತೆ. ಹಿಂದೆನೂ ಕೂಡ ಒಂದು ವಿಡಿಯೋ ಮಾಡಿದ್ದು, ಆಲ್ರೆಡಿ ಎಲ್ಲ ಪೂರ್ತಿ ಸ್ಟಾಕ್ಸ್ ಕ್ಲಿಯರ್ ಆಗಿ. ಇದು ಬಂದು ನಿಮಗೆ ನ್ಯೂ ಸ್ಟಾಕ್ಸ್ ಅರೈವ್ಡ್ ಇರುತ್ತೆ. ಸೊ ನಿಮ್ಗೆ ಏನಾದರೂ ಗಾಡಿ ಇಷ್ಟ ಆಯಿತು ಅಂದರೆ ಈ ಅಡ್ರೆಸ್ನ ವಿಸಿಟ್ ಮಾಡ್ಬೋದು. ವಿಡಿಯೋ ಮೇಲೆ ಇವ್ರ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ ಇರುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು ನೀವೇನಾದರೂ ಕಾರ್ ಸೆತ್ವಿಕ್ ಬೆಂಗಳೂರು ಅಂತ ಹೊಡೆದ್ರೆ ಸಾಕು, ಇದ್ರದ್ದು ಲೊಕೇಶನ್ ಕೂಡ ಸಿಗುತ್ತೆ. ಈ ಗಾಡೀಲಿ ನೀವು ಯಾವ ಗಾಡಿ ಬೇಕಾದರೂ ಬಂದು ಟೆಸ್ಟ್ ರೈಡ್ ನೋಡಿ. ನಿಮ್ಗೆ ಏನಾದರೂ ಖುಷಿ ಆಯಿತು ಅಂದರೆ ಖಂಡಿತವಾಗಿ ಪರ್ಚೇಸ್ ಮಾಡ್ಬೋದು. ಏನಪ್ಪ ಅಂದರೆ ಕಂಡೀಷನ್ ಕಾರ್ ಬೇಕು ಅಂದಾಗ ನೀವು ಪ್ರೈಸ್ ಸ್ವಲ್ಪ ಜಾಸ್ತಿನೇ ಕೊಡಬೇಕಾಗುತ್ತೆ. ಯಾಕಂದ್ರೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಅದಕ್ಕೋಸ್ಕರ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಬೇಕನ್ನೋರು ಬೇಗ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸರ್ ಎಲ್ಲ ಡೀಟೇಲ್ ಕೊಟ್ಟಿರೋದಕ್ಕೆ ನನ್ನ ಕಡೆಯಿಂದ ಮತ್ತು ನನ್ನ ಚಂದತರರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್ ಸರ್.